ಸಂತೋಷ ಪಡುವಂಥ ಸಂಭ್ರಮದ ದಿನ ಆದರೂ ಕೂಡ 5 ವರ್ಷಗಳ ಕಾಲ ನಾವು ಅನುಭವಿಸಿದ ಯಾತನೆ, ಏನೂ ತಪ್ಪು ಮಾಡದೆ, ಏನೂ ಅನ್ಯಾಯ ಮಾಡದೆ, ಸಾಮಾನ್ಯ ಜನರ ಪಕ್ಷದ ಹೆಸರಿನಲ್ಲಿ ಸಾಮಾನ್ಯರು ಅಧಿಕಾರ ಮಾಡ್ಬೋದು ಅನ್ನೋದು ತೋರಿಸ್ಕೊಟ್ಟು, ಸ್ವಾತಂತ್ರ್ಯದ ನಂತರ ಬಂದಂಥ ದೊಡ್ಡ ಪಕ್ಷ ಕಾಂಗ್ರೆಸ್ ಆಗಲಿ, ಆಮೇಲೆ ಬಂದಂಥ ದೊಡ್ಡ ಪಕ್ಷ BJP ಆಗಲಿ, ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಇವೆರಡಕ್ಕೂ ಕೂಡ ಗೌರವವನ್ನು ಕೊಡದೆ ಸರ್ವಾಧಿಕಾರದ ಧೋರಣೆಯನ್ನು ಇದರ ನೆರಳಿನಲ್ಲಿ ಮಾಡಿ ಸುಮಾರು ಅನ್ಯಾಯಗಳನ್ನು, ಅಕ್ರಮಗಳನ್ನು, ಭ್ರಷ್ಟಾಚಾರವನ್ನು ಮಾಡಿ ಅಧಿಕಾರವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಇದರ ವಿರುದ್ಧವಾಗಿ ಹೋರಾಟ ಮಾಡಿ ದೆಹಲಿಯಲ್ಲಿ ಪ್ರಾರಂಭದಲ್ಲಿ ಹೋರಾಟ, ಭ್ರಷ್ಟಮುಕ್ತ ಸರ್ಕಾರ ರಾಜ್ಯ ದೇಶ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟ ಮಾಡಿದಾಗ ಅಣ್ಣಾ ಹಜಾರೆ ಅವರ ಮೇಲೆ ಅಭಿಮಾನ ಇಟ್ಟು ಕೇಂದ್ರದಲ್ಲಿ ಅವತ್ತಿದ್ದಂಥ ದೀರ್ಘಕಾಲ ಅಧಿಕಾರ ಮಾಡಿದಂಥ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತಾಕಿ 70ಕ್ಕೆ 67 ಸೀಟನ್ನು ಅಭೂತಪೂರ್ವ ಸಂಪೂರ್ಣ ಕೊಟ್ಟಂಥದ್ದು. ಅಂದ್ರೆ ಅರ್ಥ ಎಲ್ಲೋ ಒಂದು ಕಡೆ ಭ್ರಷ್ಟಮುಕ್ತ ಸರ್ಕಾರಕ್ಕೆ ಜನ ಸ್ಪಂದಿಸ್ತಾರೆ ಅನ್ನೋದನ್ನು ತೋರಿಸ್ಕೊಟ್ಟು, ಆಂಟಿ ಇನ್ಕಂಬೆನ್ಸಿ ಬರುತ್ತೆ ಅಂತ ಆಮೇಲೆ ಅಪಪ್ರಚಾರ ಮಾಡಿದ್ರು. 5 ವರ್ಷ ಆದಮೇಲೆ ಕೇಜ್ರಿವಾಲ್ ಸರ್ಕಾರದ ಮತ್ತೆ ಚುನಾವಣೆಗೆ ಹೋದವು, 63 ಸೀಟ್ ಗೆದ್ದು ಅಂದಾಗ ಅದು ಕೂಡ ಕೌಂಟ್ ಆಗಲಿಲ್ಲ. ಎಲ್ಲೂ ಕೂಡ ಏನೂ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ. ಆಮೇಲೆ ಅವ್ಯವಸ್ಥೆಯಾಗಿದ್ದಂಥ ದೆಹಲಿಯ ವ್ಯವಸ್ಥೆಯನ್ನು ಅಧ್ವಸ್ತಿಗೆ ತಂದು ಸರ್ಪ್ಲಸ್ ಬಡ್ಜೆಟನ್ನು ಕೊಟ್ಟರು. ಈ ಮಧ್ಯದಲ್ಲಿ ಏನಾಯಿತು ಅಂತಂದರೆ, ಈಗ BJP ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ನಾನು ದೊಡ್ಡಣ್ಣನ ರೀತಿಯಲ್ಲಿದ್ದೀನಿ, ನನ್ನ ಮಾತೇ ವೇದವಾಕ್ಯ, ನನ್ನದೇ ಸಂವಿಧಾನ ನನ್ನ ಕೈಲಿದ್ದರೂ ಕೂಡ ನಾನು ಹೇಳಿದ್ದೇ ಸಂವಿಧಾನ, ನಾನು ಮಾಡಿದ್ದೇ ಆಟ ಅನ್ನೋ ದೃಷ್ಟಿಯಲ್ಲಿ ಶಾ ಮತ್ತು ಅವರಿಬ್ಬರ ಜೊತೆಯಲ್ಲಿ ಸೇರಿಕೊಂಡು ಸಿಕ್ಕಾಕ್ಕೊಂಡು ನರಳ್ತಾ ಇತ್ತಂಥ ಪ್ರಜಾಪ್ರಭುತ್ವ ಕಗ್ಗೋಲೆನೇ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಕ್ಕೂ ಇಲ್ಲೋ ಒಂದು ಜೀವ ಸಿಗ್ತಾ ಇದೆ.